ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದು, ಇದೇ ಮಧ್ಯೆ ದಾಖಲೆಗಳು ಮುರಿಯಲೆಂದೇ ನಿರ್ಮಾಣವಾಗುತ್ತವೆ, ನನ್ನ ದಾಖಲೆ ಮುರಿಯುವ ನಾಯಕರು ಕೂಡ ಬರಬಹುದು ಎಂದು ಸಿದ್ದರಾಮಯ್ಯರ ಹೇಳಿಕೆ. ಆದರೆ ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಚಿನ್ನ ಪ್ರಿಯರಾಗಿದ್ದರೆ ಒಂದು ಶಾಕಿಂಗ್ ಮಾಹಿತಿ. 3 ಲಕ್ಷ ರೂಪಾಯಿ ದಾಟುತ್ತಂತೆ ಚಿನ್ನದ ಬೆಲೆ. ಯಾವಾಗ ದಾಟುತ್ತೆ ಎಂದು ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞ ಭವಿಷ್ಯ ನುಡಿದಿದ್ದಾರೆ. ಚಿನ್ನದ ಬೆಲೆ ಏನಾಗಿದೆ ಎಂಬುದು ಕೂಡ ನೋಡೋಣ ಸ್ನೇಹಿತರೆ. ಇನ್ನು ಇದೇ ಮಧ್ಯೆ ಕೊಪ್ಪಳದ ಹಿಟ್ನಾಳದಲ್ಲಿ ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆಗೆ ಬಂದಂಥ ಸಚಿವ ಸೋಮಣ್ಣವರಿಗೆ ಮುಖಭಂಗವಾಗಿದ್ದು, ಸೋಮಣ್ಣವರ ಎದುರೇ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಯಾಕೆ ಜಗಳವಾಯಿತು, ಗಲಾಟೆ ಏನು, ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ಬಾಕಿ ಕಂತು ಜಮೆ ಮಾಡ್ತಾ ಇದೆ ಸರ್ಕಾರ. ಇದೇ ಮಧ್ಯೆ ಸರ್ಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಯಾವಾಗ ಹಾಕುತ್ತೆ ಎಂದು ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಹೌದು, ಇತ್ತೀಚೆಗೆ ಜನವರಿ 6ರಂದು ಕರ್ನಾಟಕದ ಸುದೀರ್ಘ ಅವಧಿಯ ಆಡಳಿತ ಮಾಡಿದ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯನವರು ಹೊಸ ದಾಖಲೆ ಬರೆದಿದ್ದಾರೆ ಸ್ನೇಹಿತರೆ. ಹೌದು, 2013ರಿಂದ 2018ರ ಅವಧಿಯಲ್ಲಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ, ಅಂದರೆ 1829 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ರು. ನಂತರ ಇತ್ತೀಚೆಗೆ 2023ರಲ್ಲಿ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಇದುವರೆಗೆ 2.5 ವರ್ಷ ಪೂರ್ಣಗೊಂಡಿದ್ದು, ಒಟ್ಟಾರೆ ಹೇಳಬೇಕಂದ್ರೆ ಈ ಮೂಲಕ ಇದುವರೆಗೆ 2792 ದಿನಗಳ ಕಾಲ ಮುಖ್ಯಮಂತ್ರಿಯವರು ಅಧಿಕಾರ ಮಾಡಿದ್ದಾರೆ. ಈ ಮೂಲಕ ದಿವಂಗತ ದೇವರಾಜು ಅರಸು ಅವರು ಮಾಡಿರುವ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹೌದು, ಈಗಾಗಲೇ ಸಿದ್ದರಾಮಯ್ಯನವರ ಅಭಿಮಾನಿಗಳು ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ನಾಟಿ ಕೋಳಿ ಔತಣಕೂಟವೂ ಕೂಡ ನಡೆದಿತ್ತು ಸ್ನೇಹಿತರೆ. ಇನ್ನಿದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು, ದಾಖಲೆಗಳು ಮುರಿಯಲೆಂದೇ ನಿರ್ಮಾಣವಾಗುತ್ತವೆ, ಮುಂದೊಂದು ದಿನ ನನ್ನ ದಾಖಲೆ ಮುರಿಯೋರು ಕೂಡ ಬರಬಹುದು ಎಂದು ಮಾಧ್ಯಮಗಳ ಮುಂದೆ ಮೈಸೂರಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ತಾವು ಮಾಜಿ ಸಿಎಂ ದಿವಂಗತ ದೇವರಾಜು ಅರಸು ಅವರ ದಾಖಲೆ ಮುರಿದಿರುವ ವಿಚಾರವೇ ಗೊತ್ತಿದ್ದಿಲ್ಲ, ಮಾಧ್ಯಮದಲ್ಲಿ ನೋಡಿದ ಬಳಿಕವೇ ಗೊತ್ತಾಯಿತು ಎಂದು ಸಿದ್ದರಾಮಯ್ಯನವರು ಹೇಳಿದ್ದು, ಜನರ ಆಶೀರ್ವಾದದಿಂದ ಇದೆಲ್ಲ ಕೂಡ ಸಾಧ್ಯವಾಗಿದೆ ಎಂದು ಮೈಸೂರಲ್ಲಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯ ಸಿಎಂ ಆಗಿ ಹೊಸ ದಾಖಲೆ ಮಾಡಿದ್ದು, ಇದು ಜನರ ಆಶೀರ್ವಾದದಿಂದ ಸಾಧ್ಯವಾಗಿದೆ. ಅರಸು ಅವರು ಸಹ ಮೈಸೂರಿನವರೇ ಆಗಿರುವುದು ಸಂತೋಷದ ವಿಚಾರ ಎಂದು ಸಿಎಂ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಹೌದು, ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲಿ ಕಿಡಿಕಾರಿದ್ದಾರೆ. ಸುದ್ದಿಗಾರರ ಮುಂದೆ ಮಾತನಾಡಿರುವಂತಹ ಕುಮಾರಸ್ವಾಮಿ ಅವರು, ಅದೇನೋ ಸಿಎಂ ಸಿದ್ದರಾಮಯ್ಯನವರು ದೇವರಾಜು ಅರಸು ಮಾಡಿರುವ ದಾಖಲೆ ಮುರಿದಿದ್ದಾರಂತೆ, ಯಾವ ಭಾಗ್ಯಕ್ಕೆ ಇದೆಲ್ಲ, ರಾಜ್ಯದ ಪರಿಸ್ಥಿತಿ ನೋಡಿದರೆ ಈ ದಾಖಲೆಗೆ ಮಣ್ಣು ಹೊಯ್ದುಕೊಳ್ಳಬೇಕು, ರಾಜ್ಯದಲ್ಲಿ ಇವರೇ ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಮುಂದುವರೆದು ಮಾತನಾಡಿ, ಈಗ ಕರ್ನಾಟಕದಲ್ಲಿ ದೀರ್ಘಕಾಲ ಆಡಳಿತ ಮಾಡಿದ್ದೇನೆ ಎಂಬುದಾಗಿ ಕೊಚ್ಚಿಕೊಳ್ಳುತ್ತಿರುವ ಸಿದ್ದರಾಮಯ್ಯನವರು ಕೆಟ್ಟ ಆಡಳಿತಕ್ಕೆ ನಿದರ್ಶನರಾಗಿದ್ದಾರೆ, ಅವರ ಆಡಳಿತದ ದಾಖಲೆಗೆ ಮಣ್ಣು ಹೊಯ್ದುಕೊಳ್ಳಬೇಕು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹಿಂದೆ ಉತ್ತಮ ಆಡಳಿತಕ್ಕೆ ಸಾಕ್ಷಿಯಾಗಿದ್ದಂಥ ಕರ್ನಾಟಕ ಇಂದು ಅದಕ್ಷ ಮತ್ತು ಕೆಟ್ಟ ಆಡಳಿತಕ್ಕೆ ಉದಾಹರಣೆಯಾಗಿದೆ. ದೇವರಾಜು ಅರಸು ಎಲ್ಲಿ, ಇವರು ಎಲ್ಲಿ, ಅರಸು ಅವರ ದಾಖಲೆ ಮುರಿಯುವುದು ಇರಲಿ, ರಾಜ್ಯದಲ್ಲಿ ಇವರೇ ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ ಎಂದು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಇದೀಗ 2028ರ ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ಲುತ್ತೇವೆ ಎಂಬುದಾಗಿ ಹೇಳಿಕೊಳ್ಳುವ ಇವರಿಗೆ ಮತದಾರರು ಸರಿಯಾಗಿ ಬುದ್ಧಿ ಕಲಿಸಲಿದ್ದಾರೆ, ನೋಡ್ತಾ ಇರಿ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ 2.5 ವರ್ಷಗಳ ಆಡಳಿತ ಇತಿಹಾಸ ಸೇರುವಂತಹ ಕೆಟ್ಟ ಆಡಳಿತವಾಗಿದೆ. ಭ್ರಷ್ಟಾಚಾರ, ಕೊಲೆ ಸುಲಿಗೆ, ಡ್ರಗ್ ಮಾಫಿಯಾ, ಮರ್ಯಾದೆ ಹತ್ಯೆ ಪ್ರಕರಣ ನಿರಂತರವಾಗಿ ನಡೀತಾ ಇದೆ. ಇದನ್ನು ಹತ್ತಿಕ್ಕಲು ನಿಲ್ಲಿಸಲು ಸಾಧ್ಯವಾಗದೆ ಕೇವಲ ದಾಖಲೆಗೋಸ್ಕರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಡಳಿತ ಮಾಡುವಂತಿದೆ ಎಂದು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಅಧಿಕಾರಿಗಳು ಗುಲಾಮರಾಗಿದ್ದಾರೆ, ಗುಲಾಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಸ್ವಾತಂತ್ರ್ಯ ಎಂಬುದೇ ಇಲ್ಲ, ಬ್ಯಾಟ್ರಿ ಹಾಕಿ ಹುಡುಕಿದ್ರು ಒಬ್ಬರೇ ಒಬ್ಬ ಒಳ್ಳೆ ಅಧಿಕಾರಿಯೂ ಕೂಡ ಸಿಗೋದಿಲ್ಲ ಎಂದು ಕುಮಾರಸ್ವಾಮಿ ಅವರು ಕಟುವಾಗಿ ನುಡಿದಿದ್ದಾರೆ. ಸ್ನೇಹಿತರೆ, ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ.
ಡಿಸೆಂಬರ್ ತಿಂಗಳಲ್ಲಿ ಸತತವಾಗಿ ಏರಿಕೆ ಕಂಡಂತ ಚಿನ್ನ ಜನವರಿ ತಿಂಗಳ ಆರಂಭದಲ್ಲಿ ಸ್ವಲ್ಪ ಇಳಿಕೆ ಆಗಿತ್ತು. ಆದರೆ ಇದೀಗ ಮತ್ತೊಮ್ಮೆ ಚಿನ್ನದ ಬೆಲೆ ಏರಿಕೆಯತ್ತ ಸಾಗ್ತಾ ಇದೆ. ಹೌದು ಸ್ನೇಹಿತರೆ, 1,40,40,000 ಟಚ್ ಮಾಡಿ ಚಿನ್ನ 1,36,000ಕ್ಕೆ ಬಂದಿತ್ತು. ಇದೀಗ ಮತ್ತೊಮ್ಮೆ 1,39,000 ಆಸುಪಾಸು ಬಂದಿದೆ. ಅಂದ್ರೆ ಈ ಬಾರಿ 1,40,40,000 ಕ್ರಾಸ್ ಮಾಡಿದ್ರೆ ಆಗ ನೇರವಾಗಿ 1,45,000 ಅಥವಾ 1,50,000 ಕೂಡ ಚಿನ್ನ ಹೋಗಬಹುದು ಎಂದು ಹೇಳಲಾಗಿದೆ. ಹೌದು, ಚಿನ್ನ ಪ್ರಿಯರಿಗೆ ಇದೊಂದು ಕಹಿ ಸುದ್ದಿಯಾಗಿದೆ ಸ್ನೇಹಿತರೆ. ಸತತವಾಗಿ ಮತ್ತೆ ಚಿನ್ನದ ಬೆಲೆ ಏರಿಕೆ ಕಾಣುತ್ತಲೇ ಇದೆ. ಇದೀಗ ಜನವರಿ 9ರ ಮಾರುಕಟ್ಟೆ ಪ್ರಕಾರ ನೋಡುವುದಾದರೆ ಪ್ರತಿ ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 13,990 ರೂಪಾಯಿ. ಅಂದ್ರೆ 10 ಗ್ರಾಮ್ಗೆ 1,39,990 ರೂಪಾಯಿ ಸ್ನೇಹಿತರೆ. ಕೇವಲ 100 ರೂಪಾಯಿ ಮಾತ್ರ 1,40,40,000 ಆಗೋಕೆ ವ್ಯತ್ಯಾಸದಲ್ಲಿದೆ. ಶೀಘ್ರವೇ ಇದು ಕೂಡ ಮುಟ್ಟಲಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಅಂದ್ರೆ 2029-2030ರ ಹೊತ್ತಿಗೆ ಚಿನ್ನದ ಬೆಲೆ 3,10,000 ಗಡಿ ದಾಟುತ್ತೆ ಎಂದು ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞೊಬ್ಬರು ಭವಿಷ್ಯ ನುಡಿದಿದ್ದಾರೆ. ಹೌದು, ಚಿನ್ನವೆಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ. ಹೆಣ್ಣು ಮಕ್ಕಳಿಗೆ ಆಭರಣ ಕ್ರೇಜ್ ಆದರೆ ಹೂಡಿಕೆ ಮಾಡುತ್ತಿರುವವರಿಗೆ ಚಿನ್ನ ಎನ್ನುವುದು ಲಾಭದ ಗಣಿಯಾಗಿದೆ. ಇತ್ತೀಚೆಗೆ ಪ್ರತಿಯೊಬ್ಬರು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಕೂಡ ಆರಂಭ ಮಾಡಿದ್ದಾರೆ. ಈಗ ಇದೇ ಮಧ್ಯೆ ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞರಾಗಿರುವ ಎಡ್ ಆಡರ್ನಿ ಅವರು ಭವಿಷ್ಯವನ್ನು ಹೇಳಿದ್ದು ಆ ಭವಿಷ್ಯ ಕೇಳಿದರೆ ತಲೆಗಿರಿರಂತೆ. ಯಾಕಂದ್ರೆ 2029ರ ವೇಳೆಗೆ ಚಿನ್ನದ ಬೆಲೆ $10,000 ತಲುಪುತ್ತಂತೆ. ಅಂದ್ರೆ ಭಾರತದಲ್ಲಿ ನೋಡಿದರೆ 10 ಗ್ರಾಮ್ ಚಿನ್ನದ ಬೆಲೆ ಈಗೇನು 1,40,000 ಇದೆ, ಅದು 3,10,000 ದಾಟುತ್ತೆ ಎಂದು ಅವರು ಈಗ ಭವಿಷ್ಯ ನುಡಿದಿದ್ದಾರೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಏರಿಕೆ ಆಗಬೇಕು, ಇಳಿಕೆ ಆಗಬೇಕು, ನಿಮ್ಮ ಅನಿಸಿಕೆ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆಗೆ ಬಂದಂತ ಸಚಿವ ಸೋಮಣ್ಣವರು ಕಾರ್ಯಕ್ರಮ ಪೂರ್ತಿ ಮಾಡದೆ ಅರ್ಧಕ್ಕೇನೆ ಎದ್ದು ಹೋಗಿದ್ದಾರೆ. ಹೌದು, ಅಷ್ಟು ಮಾತ್ರವಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕುರ್ಚಿ ಎತ್ತುಕೊಂಡು ಹೊಡೆದಾಡಿಕೊಂಡಿದ್ದಾರೆ. ಹೌದು, ಇದೊಂದು ಕೊಪ್ಪಳದಲ್ಲಿ ನಡೆದ ಘಟನೆ ಆಗಿದೆ ಸ್ನೇಹಿತರೆ. ಕೊಪ್ಪಳದ ಹಿಟ್ನಾಳ ಗ್ರಾಮದಲ್ಲಿ ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆ ವೇಳೆ ಪ್ರೋಟೋಕಾಲ್ ವಿಚಾರ ಕುರಿತಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತೀವ್ರ ಗಲಾಟೆಯಾಗಿದೆ. ಈ ಒಂದು ಗಲಾಟೆ ಗದ್ದಲದಿಂದ ಸೋಮಣ್ಣವರು ಸಿಟ್ಟಿಗೆದ್ದು ಕಾರ್ಯಕ್ರಮ ಅರ್ಧಕ್ಕೆ ಬಿಟ್ಟು ನಿರ್ಗಮಿಸಿದ್ದಾರೆ. ಹೌದು ಸ್ನೇಹಿತರೆ, ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮದ ವೇಳೆ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ಸಚಿವ ಸೋಮಣ್ಣವರ ಎದುರೇ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕಾರ್ಯಕ್ರಮ ಗದ್ದಲ, ವಾಗ್ವಾದ ಹಾಗೂ ಗಲಾಟೆಗೆ ಸಾಕ್ಷಿಯಾಗಿದೆ. ಹೌದು, ಅಷ್ಟಕ್ಕೂ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಲು ಮುಖ್ಯ ಕಾರಣವೇನೆಂದರೆ ಏನು ಕಾರ್ಯಕ್ರಮ ನಡೀತು, ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಮತ್ತು ಪ್ರೋಟೋಕಾಲ್ನಲ್ಲಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಶಿವರಾಜ ತಂಗಡಗಿ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಹೆಸರು ಇಲ್ಲವಂತೆ. ಇದೇ ಒಂದು ವಿಚಾರ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ನೀವು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸಚಿವ ಸೋಮಣ್ಣವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಕುರ್ಚಿ ಎಸೆಯಲು ಕೂಡ ಯತ್ನ ಪಟ್ಟಿದ್ದರು ಎಂದು ಹೇಳಲಾಗುತ್ತಿದೆ. ಸಚಿವ ಸೋಮಣ್ಣವರ ಕಾರಿನ ಮುಂಭಾಗ ಕುಳಿತು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣವೇ ನಿರ್ಮಾಣವಾಗಿತ್ತು ಅಂತೆ. ಇನ್ನು ಅಷ್ಟು ಮಾತ್ರವಲ್ಲ, ವೇದಿಕೆ ಬಳಿ ಬಂದಂತ ಶಿವರಾಜ ತಂಗಡಿಗೆಯವರು ನೀವು ಪ್ರೋಟೋಕಾಲ್ ಪಾಲನೆ ಮಾಡಿಲ್ಲ ಎಂದು ವಿಚಾರ ಎತ್ತಿ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದು. ಇದೇ ಮಧ್ಯೆ ಸಚಿವ ಸೋಮಣ್ಣವರು ನೀವು ಇಂತಹ ಕಾರ್ಯಕ್ರಮದಲ್ಲಿ ಬಂದು ಜಗಳ ಮಾಡಬೇಡಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಶಿವರಾಜ ತಂಗಡಿಗೆಯವರು ಮತ್ತಷ್ಟೇ ಕೆರಳಿದ್ದು, ಇದರ ಪರಿಣಾಮ ವೇದಿಕೆ ಬಳಿಯ ಇಬ್ಬರ ಬೆಂಬಲಿಗರ ನಡುವೆ ತೀವ್ರ ವಾಗ್ವಾದ, ಜಗಳ ನಡೆದು ಹೋಗಿದೆ ಸ್ನೇಹಿತರೆ. ಮಾತಿನ ಚಕಮಕಿ ಜೊತೆಗೆ ಕುರ್ಚಿ ಎಸೆದುಕೊಂಡು ಹೊಡೆದಾಡಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೋಗುವಾಗ ಸಚಿವ ಸೋಮಣ್ಣವರು ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ದು, ಪ್ರೋಟೋಕಾಲ್ ಏನು ಉಲ್ಲಂಘನೆ ಆಗಿಲ್ಲ, ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಹಣದಿಂದ ನಡೆಯುತ್ತಾ ಇರುವ ಯೋಜನೆ, ಉದ್ದೇಶಪೂರ್ವಕವಾಗಿಯೇ ಬಂದು ಗಲಾಟೆ ಮಾಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಆರೋಪಿಸಿ ಅರ್ಧಕ್ಕೆ ಕಾರ್ಯಕ್ರಮದಿಂದ ಹೋಗಿದ್ದಾರೆ. ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಒಂದು ಬಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ. ಯಾಕಂದ್ರೆ ಸ್ನೇಹಿತರೆ, ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಬಾಕಿ ಕಂತು ಜಮೆ ಆಗ್ತಾ ಇದೆ. ಹೌದು, ಸೆಪ್ಟೆಂಬರ್ ತಿಂಗಳ ಕಂತು ಇದೀಗ ಜನವರಿ 2026ರಲ್ಲಿ ಜಮೆ ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮ ಖಾತೆಗೆ ಜಮೆ ಆಗಿದೆಯಾ ನೋಡಿ ಚೆಕ್ ಮಾಡಿ. ಒಂದೊಮ್ಮೆ ಜಮೆ ಆಗಿದ್ರೆ ಯಾವ ಊರು ನಿಮ್ಮದು ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚೆಗೆ ಗದಗ, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಮತ್ತು ರಾಯಚೂರು, ಸಿಂಧನೂರು ತಾಲೂಕಿನ ಫಲಾನುಭವಿಗಳಿಗೆ 2,000 ರೂಪಾಯಿ ಜಮೆ ಆಗುತ್ತಿರುವುದು ವರದಿಯಾಗಿದೆ. ಇನ್ನು ಇತ್ತೀಚೆಗೆ ಸಿನ್ನೂರಲ್ಲಿ ಫಲಾನುಭವಿಯೊಬ್ಬರು ಫ್ರಿಡ್ಜ್ ಕೂಡ ಖರೀದಿ ಮಾಡಿದ್ದಾರೆ. ಇನ್ನು ಫ್ರಿಡ್ಜ್ ಖರೀದಿ ಮಾಡಿದ್ದಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಅನುಕೂಲವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು, ಇದೇ ಒಂದು ಪೋಸ್ಟ್ಗೆ ನೆಟ್ಟಿಗರು, ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಕೇವಲ ಒಬ್ಬ ಮಹಿಳೆ ಸಾಧನೆ ಮುಂದಿಟ್ಟುಕೊಂಡು ಯೋಜನೆಯಲ್ಲಿನ ಲೋಪ ಮುಚ್ಚಿ ಹಾಕಬೇಡಿ. 5,000 ಕೋಟಿ ಹಣ ಹಾಕಿಲ್ಲ, ಫಲಾನುಭವಿಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಯಾವಾಗ ಹಾಕುತ್ತೀರಾ, ಆ ಒಂದು 5,000 ಕೋಟಿ ಎಲ್ಲಿ ಹೋಗಿದೆ ಹೇಳಿ ಎಂದು ಸ್ಪಷ್ಟನೆ ನೀಡಿ ಎಂದು ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ. ಇನ್ನು ಇದೇ ಮಧ್ಯೆ ಕೆಲ ನೆಟ್ಟಿಗರು ಕಮೆಂಟ್ ಮಾಡಿದ್ದು,
ನೀವೇನಾದರೂ ಬಾಕಿ ಕಂತು ಕೊಟ್ಟಿದ್ರೆ ಆ ಮಹಿಳೆ ಫ್ರಿಡ್ಜ್ ಜೊತೆಗೆ ಸ್ಟವ್ ಮತ್ತು ಮಿಕ್ಸರು ಕೂಡ ಖರೀದಿ ಮಾಡುತ್ತಿದ್ರು ಎಂದು ಟಾಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎಷ್ಟೇತು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಜಮೆ ಆಗುತ್ತಿಲ್ಲವೆಂದರೆ ಯಾವ ಊರು, ಕೊನೆ ಕಂತು ಯಾವಾಗ ಜಮೆ ಆಗಿತ್ತು, ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾ ಮುಂಬರುವ ಮಾಹಿತಿ ಬೇಕಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.